ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಚಿಕನ್ ಬಿರಿಯಾನಿ. ಇದಂತೂ ಎಲ್ಲರಿಗೂ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ಲು. ಅದಕ್ಕೆ ಈ ವಿಡಿಯೋನ ಫುಲ್ ನೋಡಿ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈಗ ಬನ್ನಿ ನೋಡೋಣ ಎಷ್ಟು ಸೂಪರಾದ ಬಿರಿಯಾನಿಯನ್ನು ಈಸಿಯಾಗಿ ಅದು ಕುಕ್ಕರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಈರುಳ್ಳಿಯನ್ನು ದಪ್ಪ ಸೈಜಿನ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ. ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಒಂದು 6 ಹಸಿರುಮೆಣಸಿಕಾಯಿಯನ್ನು ತೊಗೊಂಡಿದ್ದೀನಿ. ಆ ಹಸಿರುಮೆಣಸಿಕಾಯಿನ ತುದಿಯನ್ನು ಮುರಿದು ಕೂಡ ಇಟ್ಕೊಂಡಿದ್ದೀನಿ. ಹೀಗೆ ಹಾಕೋದ್ರಿಂದ ಖಾರ ಎಷ್ಟು ಬೇಕಷ್ಟು ಬಿಟ್ಕೊಳ್ಳುತ್ತೆ. ಮತ್ತು ಇಲ್ಲಿ ನಾನು ಹೆಚ್ಚಿದಂಥ 1 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದನ್ನು ಗಟ್ಟಿ ಮೊಸರನ್ನು ತೊಗೊಳ್ಳಿ, ತೆಳುಗಿರೋದನ್ನು ತೊಗೋಬೇಡಿ, ನೀರಾಗುತ್ತೆ. ಮತ್ತು ನೆಕ್ಸ್ಟ್ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಮತ್ತು ಇದಕ್ಕೆ ಬೇಕಾಗುವಂಥ ಸ್ಪೈಸಸ್ ಏನು ಅಂತ ಅಂದರೆ 1 ಚಮಚ ಧನಿಯಾ ಪುಡಿ, 1 ತೇಜು ಬಿರಿಯಾನಿ ಮಸಾಲ, 1 ಚಮಚ ಖಾರದ ಪುಡಿ ಮತ್ತು 1 ಚಮಚ ಗರಂ ಮಸಾಲ ಪುಡಿಯನ್ನು ನಾನಿಲ್ಲಿ ಬಳಸಿದ್ದೀನಿ. ನೀವು ಕೂಡ ಯಾವುದಾದ್ರೂ ಬಿರಿಯಾನಿ ಪುಡಿಯನ್ನು ಯೂಸ್ ಮಾಡ್ಬೋದು, ಈಸ್ಟರ್ನ್ ಎಕ್ಸೆಟ್ರಾ. ಇಲ್ಲಿ ನಾನಿಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ನಾನು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕೂಡ ನಾನು ಮಾಡ್ತಾಯಿದ್ದೀನಿ, ಜಾಸ್ತಿ ಮಸಾಲೆಯನ್ನು ಹಾಕ್ತಾ ಇಲ್ಲ. ಮತ್ತು ಇದಕ್ಕೆ ನಾನಿಲ್ಲಿ ಒಂದು 3/4 kg ಮುಕ್ಕಾಲು ಕೆ ಜಿಯಷ್ಟು ಬಾಯ್ಲರ್ ಚಿಕನ್ ಕೋಳಿ ಮಾಂಸವನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಬನ್ನಿ, ನೆಕ್ಸ್ಟ್ ಇದಕ್ಕೆ ಬೇಕಾಗುವಂಥದ್ದು ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು 1 ಇಡೀ ಪುದೀನ ಸೊಪ್ಪು. ಮತ್ತು ಬೇಕಾಗುವಂಥ ಸ್ಪೈಸಸ್ಗಳೇನು ಅಂತ ಅಂದರೆ ದಾಲ್ಚಿನ್ನಿ ಮತ್ತು ಒಂದು 4-5 ಮೆಣಸು, ಒಂದು 5-6 ಅಷ್ಟು ಲವಂಗ, ಒಂದು 3-4 ಅಷ್ಟು ಏಲಕ್ಕಿ ಮತ್ತು ಬಡಿ ಏಲಕ್ಕಿ ಕೂಡ ಹಾಕೋಬೋದು, ಅಂದರೆ ದಪ್ಪ ಏಲಕ್ಕಿ ಬರುತ್ತಲ್ಲ ಅದು ಕೂಡ ಹಾಕ್ಕೋಬೋದು. ಮತ್ತು ಇಲ್ಲಿ 2 ಪಲಾವ್ ಎಲೆಯನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಇಷ್ಟೇ ನಾನು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತಾ ಇರೋದು. ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದರೆ ಕಲ್ಲು ಅವೆಲ್ಲ ಕೂಡ ನೀವು ಜಾಯಿಪತ್ರಿ ಅವೆಲ್ಲ ಕೂಡ ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಬನ್ನಿ, ಒಂದು ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಟು 2 ಪಲಾವ್ ಎಲೆಯನ್ನು ಹಾಕಿ ಮತ್ತು ಈ ಸ್ಪೈಸಸ್ಗಳನ್ನು ಹಾಕಿ ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿಬೇಕಾಗುತ್ತೆ. ಹುರಿದಾದ್ಮೇಲೆ ನಾವು ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನೀವು ಬೇಕಂದರೆ ಇದಕ್ಕೆ ತುಪ್ಪ ಕೂಡ ಸೇರಿಸ್ಕೋಬೋದು, ನಾನು ಆಯಿಲಲ್ಲೇ ಮಾಡಿದ್ದೀನಿ. ಈಗ ನೋಡಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ಗೆ ಚೇಂಜ್ ಆಗಿದೆ. ಅದಾದಮೇಲೆ ನಾನು ಹಸಿರುಮೆಣಸಿಕಾಯನ್ನು ಹಾಕಿ ಅದನ್ನು ಸ್ವಲ್ಪ ಒಂದು ಸುತ್ತು ಬಾಡಿಸಿದ ನಂತರ ನಾನು ಚೆನ್ನಾಗಿ ತೊಳೆದು ಇಟ್ಟಿದ್ದಂತಹ ಚಿಕನನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚಿಕನನ್ನು 1 2 3 4 ಸಲ ನೀವು ಚೆನ್ನಾಗಿ ಅರಿಶಿನ ಪುಡಿಯನ್ನು ಹಾಕಿ ತೊಳ್ಕೊಬೇಕಾಗುತ್ತೆ. ಈ ಚಿಕನನ್ನು ಹಾಕಿ ಇದು ನೀರು ಸ್ವಲ್ಪ ಬಿಡೋ ತನಕ ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡಿ, ನಾನು ಹುರಿತಾ ಇದ್ದೀನಿ. ಹೀಗೆ ಕಲರು ಚೇಂಜ್ ಆಗಬೇಕು ಸ್ವಲ್ಪ ಅದು. ಮತ್ತು ಶುಂಠಿ ಬೆಳ್ಳುಳ್ಳಿ ಮಸಾಲೆ ಎಲ್ಲನೂ ಕೂಡ ಅದು ಚಿಕನ್ನಲ್ಲಿ ಚೆನ್ನಾಗಿ ಹಿಡ್ಕೋಬೇಕು. ಚಿಕನ್ಗೆ ಒಳ್ಳೆ ಮಸಾಲೆ ಎಲ್ಲ ಹತ್ತಬೇಕು, ಆ ರೀತಿಯಾಗಿ ಇದನ್ನು ನೀವು ಬಾಡಿಸ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಅರಿಶಿಣವನ್ನು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಸೆಟ್ ಮಾಡಬೇಕು. ಈ ರೀತಿಯಾಗಿ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ ಚಾನಲನ್ನು ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ನಾನು ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿತ್ತು ಅಂತ ನಮಗೆ ಕಾಮೆಂಟ್ ಹಾಕಿರೇ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮದು ಒಂದು ಎಫರ್ಟನ್ನು ನೀವು ಗಮನಿಸಿದ್ದೀರಿ ಅಂತ. ಮತ್ತು ನಾನು ಇದಕ್ಕೆ ಕರಡನ್ನು ಸೇರಿಸ್ಕೊತಾ ಇದ್ದೀನಿ, ಅಂದರೆ ಗಟ್ಟಿ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಇಟ್ಕೊಂಡಿದ್ದಂತಹ ಸ್ಪೈಸಸ್ಗಳನ್ನು ಕೂಡ ಈ ಸಮಯದಲ್ಲಿ ಹಾಕಿ ಇದೆಲ್ಲನೂ ಕೂಡ ಚೆನ್ನಾಗಿ ಈ ಚಿಕನ್ ಜೊತೆ ಎಲ್ಲ ಮಿಕ್ಸ್ ಆಗಂಗೆ
ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಇದು ಗ್ರೇವಿ ಟೈಪ್ ಆಗ್ತಾ ಇದೆ. ಈಗ ಇದಕ್ಕೆ ನಾನು 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು ಮತ್ತು 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸನ್ನು ಮಾಡಬೇಕು. ಆ ಎಲ್ಲ ಮಸಾಲೆ ಚಿಕನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಆ ರೀತಿಯಾಗಿ ಇದನ್ನು ಸೆಟ್ ಮಾಡಬೇಕಾಗುತ್ತೆ. ಸಂಡೇಗಂತೂ ಒಳ್ಳೆ ಸ್ಪೆಷಲ್ ಆದ ರೆಸಿಪಿ ಮತ್ತು ಎಲ್ಲರಿಗೂ ಮೋಸ್ಟ್ ಫೇವರೇಟು ಚಿಕನ್ ಪಲಾವ್, ಚಿಕನ್ ಬಿರಿಯಾನಿ. ಮತ್ತು ನಾನು ಇದಕ್ಕೆ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಳ್ಳೆ ಮಿಕ್ಸನ್ನು ಮಾಡಬೇಕು. ಈಗ ನೋಡಿ ಗ್ರೇವಿ ಟೈಪು ರೆಡಿಯಾಗಿದೆ. ಈಗ ನಾನು ಈ ಕಡೆ 2 ಗ್ಲಾಸ್ಗೆ ಅಂದರೆ ಮೆಜರ್ಮೆಂಟು 1:2 ಹಾಗೆ ನೀರನ್ನು ತಗೋಬೇಕಾಗುತ್ತೆ. ಇಲ್ಲಿ ನಾನು 4 ಗ್ಲಾಸ್ ನೀರನ್ನು ಪಕ್ಕದಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೆ. ನೀರನ್ನು ಚೆನ್ನಾಗಿ ಕುದಿಸಿ ಹಾಕಬೇಕು, ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಯೂಸ್ ಮಾಡಬಾರ್ದು. ಈಗ ನೋಡಿ ಹಾಕಿದ ತಕ್ಷಣವೇ ಕುದೀತಾ ಇದೆ. ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷಗಳ ಕಾಲ ಈ ನೀರಿಗೆ ನಾವು ಹಾಕಿದಂಥ ಮಸಾಲೆ ಮತ್ತು ಚಿಕನ್ ಎಲ್ಲ ಅಂಶ ಕೂಡ ಈ ನೀರಲ್ಲಿ ಸೆಟ್ ಆಗೋ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಅಷ್ಟೊತ್ತಿಗೆ ನಾವು ಅಕ್ಕಿಯನ್ನು ತೊಳೆದು ನೀರನ್ನು ಸೋರಿಸಿ ಇಟ್ಕೋಬೇಕಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಮಸಾಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ವಾವ್, ಸೂಪರ್ ಆಗಿದೆ. ಈಗ ನಾವು ಇದಕ್ಕೆ ತೊಳೆದು ಇಟ್ಟಿದ್ದಂಥ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಯಾವುದೇ ರೀತಿ ಅಕ್ಕಿಯ ನೀರನ್ನು ಸೇರಿಸ್ಕೋಬೇಡಿ, ಅಕ್ಕಿ ಅಷ್ಟೇ ಸೇರಿಸ್ಕೊಳ್ಳಿ. ಈಗ ಇದೆಲ್ಲ ಚೆನ್ನಾಗಿ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. ಇದು ಎಲ್ಲ ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು. ಅಷ್ಟರ ತನಕ ನೀವು ಹಾಗೆ ಓಪನ್ ಆಗಿ ಕುದಿಸ್ಕೋಬೇಕಾಗುತ್ತೆ. ನಾನು ಇನ್ನು ಮಿಕ್ಕಿದ್ದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಈ ಸಮಯದಲ್ಲಿ ಸ್ವಲ್ಪ ಹಾಕೋಬೇಕಾಗುತ್ತೆ. ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ತುಂಬಾ ರುಚಿಯಾಗಿ ಬರುತ್ತೆ ಚಿಕನ್ ಬಿರಿಯಾನಿ. ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಯಾವುದೇ ರೀತಿ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋರು ಕೂಡ ತುಂಬ ಒಳ್ಳೆ ಬಿರಿಯಾನಿಯನ್ನು ಮಾಡ್ಬೋದು. ಮತ್ತು ನಾನಿಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ಕೊನೆಯಲ್ಲಿ. ಈಗ ನೋಡಿ ನೀರೆಲ್ಲ ಡ್ರೈ ಆಗ್ತಾ ಬಂತು, ಕಡಿಮೆ ಆಗ್ತಾ ಬಂತು. ಈಗ ಅದಕ್ಕೆ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ ಈ ಟೈಮಲ್ಲಿ ನೀವು ಇನ್ನೊಂದು ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಬೇಕಿದ್ರೆ ಇನ್ನೂ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೋಬೋದು ಈ ಟೈಮಲ್ಲಿ. ಅಂದರೆ ಆಗ ಈ ಟೈಮಲ್ಲಾದರೆ ನೀವು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ ಹೀಗೆ ನೀರೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಎಸ್, ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಈಗ ನಾವು 2 ವಿಸಲನ್ನು ತಗೋಬೇಕಾಗುತ್ತೆ. 2 ವಿಸಲ್ ಆದಮೇಲೆ ಈಗ ನಾವು ಓಪನ್ ಮಾಡೋಣ. ನಮ್ಮದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಬಿರಿಯಾನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಒಂದು ಸಲ ಮನೇಲಿ ಮಾಡಿ ನೋಡಿ. ಸಂಡೇಗೆ ಎವ್ರಿ ಸಂಡೇಗೆ ಬರೀ ಸಾಂಬಾರನ್ನೇ ಮಾಡ್ತಾಯಿದ್ರೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಈ ರೀತಿಯಲ್ಲೂ ಕೂಡ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ, ತುಂಬ ಫೇವ್ರೇಟ್ ಆಗಿರುತ್ತೆ. ಇದನ್ನು ನಾನು ಮೊಸರಿನ ರಾಯ್ತ ಜೊತೆ ಸರ್ವ್ ಮಾಡಿದ್ದೀನಿ ಬಾಳೆದೆಲೆಯಲ್ಲಿ. ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಮ್ಮ ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ ಚಾನಲನ್ನು ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.